ನಮಸ್ಕಾರ. ನೀವು ಕಷ್ಟಪಟ್ಟು ಊರೆಲ್ಲ ಸುತ್ತಾಡಿ ದುಡ್ದು ಸುಸ್ತಾಗಿ ಮನೆಗೆ ಬಂದಿದ್ರೆ ನಾವು ನಿಮ್ಗೋಸ್ಕರ ರಿಸರ್ಚ್ ಮಾಡಿ ನಾವು ಎಲ್ಲಾ ಕಡೆ ಓಡಾಡಿ ನಾವು ನಿಮ್ಗೆ ಬ್ರೇಕಿಂಗ್ ನ್ಯೂಸ್ ನ ತರ್ತಿದೀವಿ. ಇವತ್ತಿನ ಒಂದು ಅಘೋರವಾದ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಕನಿಂಗ್ಹ್ಯಾಮ್ ರೋಡ್ ಅಂದ್ರೆ ಎಲ್ಲಿ ಈ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಇಂದ ಸ್ವಲ್ಪ ವಸಂತ್ ನಗರ್ ಕಡೆ ಬರೋ ರಸ್ತೆಯಲ್ಲಿ ಒಂದು ದೊಡ್ಡ ಏನೋ ಒಂದು ಟರ್ನ್ ದ ಟೇಬಲ್ ಅಂತ ಹೇಳ್ಬೋದು. ಅಂದ್ರೆ ಇತಿಹಾಸ ಸೃಷ್ಟಿಸುವಂತ ಒಂದು ಕತೆ ನಡೆದಿದೆ. ಆ ಕತೆ ಏನು ಅಂದ್ರೆ ತೀರ್ಥ ಅಂತ ಕರೀತಾ ಇದ್ದಾರೆ. ಒಂದು ಹಿಂದೂಸ್ತಾನಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇವರು ಒಂದು ಇತಿಹಾಸನ ಸೃಷ್ಟಿ ಮಾಡ್ಬೋದು ಅಂತ ಪ್ರಪ್ರಥಮ ಬಾರಿಗೆ ಯೂಟ್ಯೂಬ್ ಅಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಎಕ್ಸ್ಕ್ಲೂಸಿವ್ ಫುಟೇಜ್, ತುಂಬಾ ನನ್ನ ಜೀವನನ ಒತ್ತೆ ಇಟ್ಟು ಫುಟೇಜ್ನ ತರ್ತಾ ಇದ್ದೀನಿ. ನಾನು ಖಂಡಿತ ಹೇಳ್ತಾ ಇದ್ದೀನಿ, ಎಕ್ಸ್ಕ್ಲೂಸಿವ್, ಫಸ್ಟ್ ಟೈಮ್ ಆನ್ ಯೂಟ್ಯೂಬ್. ತೀರ್ಥ ಬೈ ದ ರಾಮೇಶ್ವರಂ ಕೆಫೆ. ಬ್ರೇಕಿಂಗ್ ನ್ಯೂಸ್ ಏನಾದರೂ ಹೇಳ್ಬೋದು. ಇದು ನನ್ನ ಜೀವನ ಒತ್ತೆ ಇಟ್ಟು ಈ ಸ್ಟಿಂಗ್ ಆಪರೇಷನ್ ಮಾಡ್ತಾ ಇದ್ದೀನಿ. ಈ ಒಂದು ಭೀಕರ ಸತ್ಯನ ಹೊರಗಡೆ ತರಕ್ಕೆ ಫ್ರೆಂಡ್ಸ್ ತುಂಬ ಥ್ರೆಟ್ ಇದೆ. ಒಂದು ಬ್ರೆಝಾ, ಒಂದು ಫಾರ್ಚುನರ್ ಎಲ್ಲ ಫಾಲೋ ಮಾಡ್ತಿದೆ. ಸೊ ನಂಗೇನಾದರೂ ಆದರೆ ನೀವೇ ನೋಡ್ಕೋಬೇಕು. ಅದಕ್ಕೆ ಕಾರಣ ಯಾರು ಅಂದರೆ ದೊಡ್ಡ ದಣಿ ರಾಮೇಶ್ವರಂ ಮಗ, ಚಿಕ್ಕ ದಣಿ ತೀರ್ಥ. ಥ್ಯಾಂಕ್ ಯು. ಹೌದಾ? ತೀರ್ಥ ಅಂತ ನೋಡಿದ ತಕ್ಷಣ ನಿಮ್ಮ ತಲೆಗೆ ಬರುವ ಮೊಟ್ಟ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ, ತೀರ್ಥ ಅಂದ್ರೆ ಏನು ಅಂತ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ತೀರ್ಥನ, ಅಥವಾ ಕೆಲವು ಪುಡಿಗೇಡಿಗಳು ಬ್ರೆಝಲ್ಲಿ ಫಾರ್ಚುನರ್ ಅಲ್ಲಿ ಫಾಲೋ ಮಾಡ್ತಾರಲ್ಲ ಅವ್ರು ತಗೊಳ್ಳೋ ತೀರ್ಥನ, ಅಥವಾ ಈ ತೀರ್ಥನ ಅಂತ ಬಹಳ ಈಸಿ. ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಿಂದೂಸ್ತಾನಿ ಎಕ್ಸ್ಪೀರಿಯನ್ಸ್, ಹಿಂದೂಸ್ತಾನದ ಹಲವಾರು ಭಾಗಗಳಲ್ಲಿ ಸಿಗುವ ಒಂದು ಫುಡ್ ಎಕ್ಸ್ಪೀರಿಯನ್ಸ್ ನ ಇವರು ನಿಮ್ಮ ಮುಂದೆ ತಂದು ಕೊಡ್ತಾ ಇದ್ದಾರೆ. ಬಹಳ ಇಷ್ಟ ಆಯ್ತು. ಕೆಲವಂತೂ ನನ್ನ ಫೇವ್ರೆಟ್ಸ್ ಇದೆ. ಬನ್ಮಸ್ಕ ಆಗ್ಬೋದು, ಗುಲ್ಕಂಡ್ ಬನ್ ಆಗ್ಬೋದು, ಫಿಲ್ಟರ್ ಕಾಫಿ ಆಗ್ಬೋದು. ಪುಲ್ಕಾ ಅಂತೂ ನನಗೆ ಪಂಚ ಪ್ರಾಣ. ಒಳ್ಳೊಳ್ಳೆ ಕರೀಸ್ ಇದೆ, ಪನ್ನೀರ್ ಇದೆ, ಚನ್ನ ಮಸಾಲ ಇದೆ, ರಾಜ್ಮಾ ಇದೆ, ದಾಲ್ ಇದೆ, ಆಲೂಗಡ್ಡೆ ಇದೆ, ಅಂಡ್ ಅಗೈನ್ ಪ್ಯೂರ್ ವೆಜಿಟೇರಿಯನ್. ನನಗೆ ಬಹಳ ಇಂಟ್ರೆಸ್ಟ್ ಆಗಿದೆ ಏನಪ್ಪಾ ಅಂದ್ರೆ, ಇಲ್ಲಿ ರೈಸ್ ಬೌಲ್ಸ್ ಮತ್ತೆ ರೋಟಿ ಬೌಲ್ಸ್ ತರ ಕಾನ್ಸೆಪ್ಟ್ ಇದೆ. ರೈಸ್ ಬೌಲ್ಸ್ ಆಪ್ಷನ್ ಅಲ್ಲಿ ಬಗಾರ ಕುಷ್ಕ ಅಂತ ನೋಡಿದೆ. ನಂಗೂ ಇನಿಷಿಯಲಿ ಗೊತ್ತಾಗ್ಲಿಲ್ಲ. ಬಟ್ ಬಗಾರ ಕುಷ್ಕ ಏನಪ್ಪಾ ಅಂದ್ರೆ, ಬಗಾರ ಅನ್ನೋ ಒಂದು ಅಕ್ಕಿ ವೆರೈಟಿಯಲ್ಲಿ ಮಾಡುವ ಒಂದು ಫ್ಲೇವರ್ಡ್ ರೈಸ್. ಒಂಥರ ಬಿರಿಯಾನಿ ರೈಸ್ ಅಂತ ಹೇಳ್ಬೋದು, ಬಟ್ ವೆರಿ ಡಿಫ್ರೆಂಟ್ ಫ್ರಮ್ ದ ವೇ ಆಫ್ ಬಿರಿಯಾನಿ ಮೇಕಿಂಗ್. ಆ ರೈಸ್ ಬೇಸ್, ಬಗಾರ ರೈಸ್ ಬೇಸ್ ಏನಿದೆ, ದ ಸ್ಪೈಸಸ್ ಆರ್ ಬೇಸಿಕಲಿ ಬೇಸ್ಡ್ ಆನ್ ಹೈದರಾಬಾದಿ ಫ್ಲೇವರ್ಸ್. ಹೈದರಾಬಾದಿ ಫ್ಲೇವರ್ಸ್ನ ಬಗಾರ ರೈಸ್ಗೆ ಹಾಕಿದ್ರೆ ಬಗಾರ ಕುಷ್ಕ ಆಗುತ್ತೆ. ಈಗ ನಮ್ಮಲ್ಲಿ ರಾಜಮುಡಿ ರೈಸ್ ಇದೆ, ಬಾಸ್ಮತಿ ರೈಸ್ ಇದೆ, ಅದೇ ತರ ಬಗಾರ ರೈಸ್. ಸೊ ಅದನ್ನ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಗೆ ಹೇಳ್ತೀನಿ. ಬಟ್ ಅದಕ್ಕೆ ಮುಂಚೆ ನಮ್ಮ ಸ್ಟಿಂಗ್ ಆಪರೇಷನ್ಗೆ ವಾಪಸ್ ಹೋಗೋಣ. ಹಿಂಗೆ ಗೊತ್ತಲ್ಲ ಸ್ಟಿಂಗ್ ಆಪರೇಷನ್. ಓನರ್ ಇಲ್ಲೇ ಇದ್ದಾರೆ, ಮೆತ್ತಿಗೆ ಸೀಕ್ರೆಟ್, ಟಾಪ್ ಸೀಕ್ರೆಟ್. ಸಭ್ಯ ಸಮಾಜಕ್ಕೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಡ್ಲಿ ಚಟ್ನಿ ಜೊತೆ ಚೆನ್ನಾಗಿರುತ್ತಾ, ಸಾಂಬಾರ್ ಜೊತೆ ಚೆನ್ನಾಗಿರುತ್ತಾ? ಸಾಂಬಾರ್ ಡಿಪ್ಪರ್ ಚೆನ್ನಾಗಿರುತ್ತೆ, ಚಟ್ನಿ ಜೊತೆ ತಿನ್ನಕ್ ಚೆನ್ನಾಗಿರುತ್ತೆ. ಯು ಆರ್ ಟಾಕಿಂಗ್ ಲೈಕ್ ಜೆನ್ಸಿ. ಹುಡ್ಗಾನ ಹುಡ್ಗಿನ ಅಂದ್ರೆ ಹುಡ್ಗ ತರ ಇರೋ ಹುಡ್ಗಿ, ಹುಡ್ಗಿ ಒಳಗಡೆ ಇರೋ ಹುಡ್ಗ ಅನ್ನೋ ತರ ಆಗ್ತದೆ. ಐ ಲವ್ ಸಾಂಬಾರ್ ಡಿಪ್. ಸಾಂಬಾರ್ ಡಿಪ್, ಎಸ್, ಸಾಂಬಾರ್ ಡಿಪ್. ಗಂಡ ಇಲ್ದೆ ಹೆಂಡತಿ ಇಲ್ಲ, ಹೆಂಡತಿ ಇಲ್ದೆ ಗಂಡ ಇಲ್ಲ. ಸೊ ಇಡ್ಲಿ ಇಲ್ದೆ ಸಾಂಬಾರ್ ಇಲ್ಲ, ಸಾಂಬಾರ್ ಇಲ್ಲ ಇಡ್ಲಿ ಇಲ್ಲ. ಪ್ರಮೋದ್ ನಾಗ್ ಅವ್ರ ಸವಾಸ ಬುಸ್ ಅಂತ ಏನ್ ಮಾಡಕ್ ಆಗೋದಿಲ್ಲ. ಅಕ್ಷಯ್, ವಡಾಪಾವ ಸಮೋಸ ಪಾವ? ವಡಾಪಾವ. ಒಂದ್ ಬೈಟ್ ತಗೊಂಡು ಹೇಳಿ ಹೆಂಗಿದೆ ಅಂತ. ಫಸ್ಟ್ ನೀವು ತಗೊಳ್ಳಿ. ಹೇಳಿದ ತಕ್ಷಣ ಮಾತು ಕೇಳ್ಬೇಕು. ರೀಲ್ ಎಷ್ಟು ಆಗ್ತಾ ಇರುತ್ತೆ. ಹಾ, ನೀವು ತಿನ್ಬಿಡಿ, ಹೇಳಿ ಸಾಕು. ಕೊಡಿ ಈಗ ನಂಗೆ. ತೊಗೊಳ್ಳಿ. ಮಿರ್ಚಿ ಒಂದು ತಿಂದ್ಬಿಡಿ ಸ್ವಲ್ಪ. ಅಷ್ಟೊಂದು ಕೆಪಾಸಿಟಿ ಇಲ್ಲ. ಚೆನ್ನಾಗಿದೆ.
ಪಾವ್ ಆಕ್ಚುಲಿ ಮುಂಬೈ ತರ ಸಾಫ್ಟ್ ಆಗಿ ಚೂಯಿ ಆಗಿದೆ. ಇಲ್ಲೆಲ್ಲ ನಮ್ಗೆ ಬೇಕರಿ ಸಿಗೋ ಪಾವ್ ಹೆಂಗಿರುತ್ತೆ ಪುಡಿ ಉದುರುತ್ತೆ. ವೆರಿ ನೈಸ್, ಚೆನ್ನಾಗಿದೆ. ಅಂಡ್ ಕೋಲ್ಡ್ ಪ್ರೆಸ್ಡ್ ಪೊಮೊಗ್ರಾನೇಟ್ ಜ್ಯೂಸ್. ಹುಳಿ ನಮಸ್ಕಾರ, ನಾನ್ ತಿನ್ನೋದ್ರಲ್ಲಿಲ್ಲ ಖಾರ. ಸಾಹಿತ್ಯ ಅವರು ಖಾರ ಪ್ರೇಮಿ, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ನಮ್ಮ ಹತ್ರ ಬನ್ ಮಸ್ಕಾ ಬನ್ ಗುಲ್ಕನ್ ಇದೆ. ಒಂದು ಮ್ಯಾಜಿಕ್ ಮಾಡ್ಲಾ? ಗಿಲಿ ಗಿಲಿ ಬೊಂಬ ಗಿಲಿ ಬಿಲಿ ಬೊಂಬ ಖಾರ ಡಿಶ್ ಬೇಕು ಸೊಯ್ ಅಂತ ಹೆಂಗೆ? ಖಾರ ಡಿಶ್ ಬಂತು, ಬಟ್ ನಂಗೆ ಆದ್ರೂ ಇದು ಬನ್ ಮಸ್ಕಾ ಟ್ರೈ ಮಾಡ್ಬೇಕು ಅಂತ ತುಂಬಾ. ಅಲ್ಲ, ನೀವು ರೀಸೆಂಟ್ ಆಗಿ ಮುಂಬೈ ಹೋಗಿದ್ರೆ ಅದಕ್ಕೆ ಕಂಪ್ಯಾರಿಟಿವ್ ಸ್ಟಡಿ ಕೊಡಿ ಅಂತ ಕೇಳಿದೆ. ಖಂಡಿತ ಕೊಡೋಣ. ಇದು ತಿನ್ಬಿಟ್ಟು ಅದು ತಿನ್ನೋಣ. ಸರಿ ಆಯ್ತು, ಇದು ಜೊತೆಗೆ ತಿನ್ನೋಣ. ನೀವು ಬನ್ ಬಟರ್ ತಿನ್ನಿ, ನಾನು ಬನ್ ಗುಲ್ಕನ್ ತಿಂತೇನೆ. ಚಿಯರ್ಸ್. ಸಾಫ್ಟ್ ಆಗಿದೆ. ಯಮ್ಮಿ, ಸಕ್ಕತ್ತಾಗಿದೆ. ಸ್ವಲ್ಪ ಶುಗರ್ ಕೂಡ ಪೌಡರ್ ಶುಗರ್ ಹಾಕಿದ್ದಾರೆ. ನಮಸ್ಕಾರ, ಹೀರೋ ಬಿಹೈಂಡ್ ದ ಶೋ ಬಂದ್ರು. ಬಟ್ ವಾವ್, ಈ ತರ ಫ್ರೆಶ್ ಬನ್ಸ್ ಲೈಕ್ ಜಸ್ಟ್ ಔಟ್ ಆಫ್ ದ ಬೇಕರಿ, ಒಂದು ಚೂರು ಕ್ರಂಬ್ಲಿ ಇಲ್ಲ. ಸೋ ನೈಸ್. ದಯವಿಟ್ಟು ಬಂದಾಗೆಲ್ಲ ಹಿಂಗೆ ಕೊಡಿ. ಆ ನಂಬಿಕೆ ನಿಮ್ಮ ಮೇಲೆ ಅಪಾರವಾಗಿದೆ. ಸೊ ವೆರಿ ನೈಸ್. ಆ ಬನ್ಸ್ ಏನೇ, ಫರ್ಗೆಟ್ ಆಲ್ ದ ಫ್ಲೇವರ್, ಕ್ವಾಲಿಟಿ ಆಫ್ ಬಟರ್, ಎವ್ರಿಥಿಂಗ್. ದ ಬನ್ ಬೈ ಇಟ್ ಸೆಲ್ಫ್ ಇಸ್ ಜಸ್ಟ್ ಸೋ ಬ್ಯೂಟಿಫುಲ್. ಕಾಫಿ ಡಿಪ್ ಮಾಡ್ಕೊಂತೀನಿ. ಹೌದಾ? ಡೀಲ್ ಡಿಪ್ ಮಾಡ್ಕೊಂತೀನಿ. ಯು ಕ್ಯಾನ್ ರಿಮೆಂಬರ್ ಅವರ್ ಚೈಲ್ಡ್ಹುಡ್ ವಾಟ್ ವಿ ಯೂಸ್ ಟು ಡು. ಬಂದು ತಗೊಂಡ್ರೆ ಮನೆಯಲ್ಲಿ ಕಾಫಿಲಿ ಡಿಪ್ ಮಾಡ್ಕೊಂಡು ಅಂದ್ಕೊಂಡು ಚೆಲ್ಕೊಂಡು ತಿಂತಾ ಇರಲ್ಲ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ವಂಡರ್ಫುಲ್ ಸ್ಟಫ್. ಓಕೆ, ವಂಡರ್ಫುಲ್. ಒಂದು ರಿಕ್ವೆಸ್ಟ್ ಹೇಳಿ, ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಇರೋದೇ ಮೇನ್ ಇಶ್ಯೂ ಪಾರ್ಕಿಂಗ್. ಹಾ, ಇಲ್ಲೂ ಏನಾದ್ರು ವ್ಯಾಲೆ ಪಾರ್ಕಿಂಗ್ ನೀವು ಬೇರೆ ಕಡೆ ಮಾಡ್ಕೊಟ್ಟಿದ್ದೀರಾ? ಎಸ್ ವಿ ಡು ಹ್ಯಾವ್ ಅ ವ್ಯಾಲಿ ಪಾರ್ಕಿಂಗ್ ಆಲ್ಸೋ. ಆಸಮ್. ಅಂಡ್ 2-3 ಪಾರ್ಕಿಂಗ್ ಪ್ರೈವೇಟ್ ಆಗಿ ತಗೊಂಡಿದ್ದೀರಿ. ಓಕೆ, ಸೊ ದಟ್ ಇಸ್ ಆಲ್ವೇಸ್ ದೇರ್. ನನ್ನ ಆಫೀಸ್ ಇರೋ ಶಿವಾಜಿನಗರಲ್ಲಿ. ಐ ಆಮ್ ಗೋಯಿಂಗ್ ಟು ಬಿ ಯುವರ್ ರೆಗ್ಯುಲರ್ ಕಸ್ಟಮರ್. So sweet. ಅಂಡ್ ವೆರಿ ನೈಸ್. ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಐ ಥಿಂಕ್ ಇಫ್ ಯು ಕ್ರ್ಯಾಕ್ ದ ಪಾರ್ಕಿಂಗ್ ಥಿಂಗ್, ಯು ಆರ್ ವಿತ್ ದ ಕೈಂಡ್ ಆಫ್ ಫುಡ್ ದಟ್ ಯು ಹ್ಯಾವ್, ಯು ಆರ್ ಗ್ರೇಟ್ ಟು ಗೋ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರ್ತೀನಿ. Lovely. ನಮ್ಮ ಸ್ಟಿಂಗ್ ಆಪರೇಷನ್ ಫೇಲ್ ಆಗ್ಬಿಟ್ಟಿದೆ, ಓನರ್ ನೋಡ್ಬಿಟ್ಟಿದ್ದಾರೆ. ನಾನ್ ಬರಲ್ಲ ಇವಾಗ, ಹೋಗು ಬೇಡ. ನನ್ನನ್ನ ಸೈಡ್ ತಳ್ಬಿಟ್ರು ರಾಘವ್ ಸರ್ ಬಂದಿದ ತಕ್ಷಣ. ಬಟ್ ದಿಸ್ ಇಸ್ ರಿಯಲಿ ರಿಯಲಿ ಗುಡ್. ನೋ, ಐ ಡೋಂಟ್ ಹ್ಯಾವ್ ಅ ಸ್ವೀಟ್ ಟೂತ್. ದಿಸ್ ಇಸ್ ಟು ಗುಡ್. ಸ್ವಲ್ಪ ಸಾಫ್ಟ್ ಆಗಿದೆ, ಬಟರು ಫ್ರೆಶ್ ಆಗಿದೆ. ನನಗೆ ಶುಗರು ಜಾಸ್ತಿ ಅನ್ಸಿಲ್ಲ, ದಟ್ಸ್ ವೈ ಐ ಆಮ್ ಎಂಜಾಯಿಂಗ್ ಇಟ್. ಇದನ್ನ ಟೀಯಲ್ಲಿ ಡಿಪ್ ಮಾಡ್ಕೊಂಡು ತಿಂದ್ರೆ ನೆಕ್ಸ್ಟ್ ಹಂಗಾರೆ ವಿತ್ ಕಾಫಿ ಆರ್ ಟ್ರೈ ಮಾಡೋಣ. ಈಗ ನೀವು ಖಾರ ಟ್ರೈ ಮಾಡಿ ಹೇಳಿ. ಈಗ ಕಾಫಿ ಬಿಟ್ಟಿದ್ದೀರಾ? ಕಾಫಿ ಟೀ ಕುಡಿಯಲ್ಲ. ಇದೆಲ್ಲ ರೆಕಾರ್ಡ್ ಮಾಡಿದ್ರು. ಪರವಾಗಿಲ್ಲ, ಯಾಕೆ ಕುಡಿಯಲ್ಲ ಕಾಫಿ ಟೀ? ಸಭ್ಯ ಸಮಾಜ ಡಿಮ್ಯಾಂಡ್ಸ್ ಇನ್ ಆನ್ಸರ್. ಸಾಹಿತ್ಯ ಅವರು ಕಾಫಿ ಟೀ ಯಾಕೆ ಕುಡಿಯಲ್ಲ? ನಾವು ಕುಡಿದ್ರೆ ನೀರು, ಇಲ್ಲಾಂದ್ರೆ ಬೀರು. ಸನ್ಮಾನ್ಯ ಶ್ರೀ ನವೀನ್ ಸುರೇಶ್ ಅವರು, ಸಂಸದರು, ಬೆಂಗಳೂರು ಸೌತ್, ಸರ್ಕಾರಕ್ಕಲ್ಲ ನಮ್ಮ ಬ್ಲಾಗಿಂಗ್ ಕಮ್ಯುನಿಟಿಗೆ. ಇವರು ನಮ್ಮ ಕುಲದೇವರು. ಆಯ್ತಾ? ಈಗ ನಿಮ್ಗೆ ಕೇಳೋ ಪ್ರಶ್ನೆ, ಯಾವ ದೋಸೆಯನ್ನು ಜನ ಪ್ರೀತಿಯಿಂದ ಪಾಪಡ್ ಅಂತ ಕರೀತಾರೆ? ನೀವು ಕ್ರಿಸ್ಪಿಯಾಗಿ ಮಾಡಿಸ್ಕೊಂಡ್ರೆ ಅದು ಪಾಪಡ್ ಆಗುತ್ತೆ. ಬಟ್ ಕೆಲವು ರೆಸ್ಟೋರೆಂಟ್ ಅಲ್ಲಿ ಅವ್ರು ಕೊಡೋದೇ ಪಾಪಡ್ ತರ. ಯಾವ್ದದು? ಪಾಪಡ್ ತರ ಅಂತ ಹೇಳಕ್ ಬರಲ್ಲ, ಯಾಕೆಂದ್ರೆ ಒಂದೊಂದ್ಸತಿ ಈ ಸೊಸೈಟಿಲಿ, ಈ ಸಭ್ಯ ಸಮಾಜದಲ್ಲಿ ನಿಜ ಹೇಳೋ ಗಂಡಿಗೆ ತಾಕತ್ತು ನನಗೊಬ್ಬನಿಗೆ ಇರೋದು. ಬೆಂಗಳೂರಿನ ಜನ ಪ್ರೀತಿಯಿಂದ ಪಾಪಡ್ ಅಂತ ಕರೆಯುವ ದೋಸೆ ಆದ್ರೆ ಶ್ರೀಸಾಗರ್ ಸಿಟಿಆರ್ ಮಲ್ಲೇಶ್ವರಂ. ಅರ್ಥ ಆಯ್ತಾ? ನಿಮಿಷ. ಸಿ, ದೋಸೆ ವಿಚಾರಕ್ಕೆ ಬಂದಾಗ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ವೇ ಆಫ್ ಮೇಕಿಂಗ್. ಈಗ ಪಾಪಡ್ ಅಂತ ಇವ್ರು ಅಂತಿದ್ದಾರೆ, ಜನ ಅದನ್ನ ಕ್ರಿಸ್ಪಿ ಅಂತಾರೆ. ದಟ್ ಇಸ್ ಸಿಟಿಆರ್ ದೋಸೆ. ಗಂಡುಗೆ ಇರ್ಬೇಕು. ಓಕೆ, ಸಭ್ಯ ಸಮಾಜಕ್ಕೆ ಇವತ್ತೇನ್ ತೋರಿಸ್ತಾ ಇದ್ದೀರಾ ನೀವು? ವಾರಣಾಸಿ. ಸೊ ಇದನ್ನ ವಾರಣಾಸಿ ಪೂರಿ ಅಂತ ಕರೀತಿದ್ದಾರೆ. ಚೆನ್ನಾಗಿ ಹಿಂಗ್ ಹಾಕಿದ್ದಾರೆ. ಅಂಡ್ ಓಂ ಕಾಳು ಇದೆ ಇದರಲ್ಲಿ.
ಇದ್ರ ಜೊತೆ ಈ ಸಬ್ಜಿ ನೋಡೋದಕ್ಕಂತೂ ಕಾಮನ್ ಆಗಿದೆ, ಬಟ್ ಕಲರ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಇದನ್ನ ನಾರ್ಮಲ್ ಆಗಿ ನಾರ್ತ್ ಇಂಡಿಯನ್ಸ್ ಲೆಫ್ಟ್ ಅಲ್ಲಿ ಒಂದು ಸ್ಪೂನ್ ತಗೊಂಡಿರಲ್ಲ, ನಾವು ಸೌತ್ ಇಂಡಿಯನ್ಸ್ ಅಲ್ಲ. ಸೊ ಈ ತರ ತಗೊಂಡು ಹಿಂಗೆ ಕರೆಕ್ಟ್ ಆಗಿ ಬರ್ಬೇಕು ನೋಡಿ. ಆಲೂಗಡ್ಡೆ ಕರೆಕ್ಟ್ ಆಗಿ ಮ್ಯಾಶ್ ಆಗಿದೆ, ಫ್ಲೇವರ್ಸ್ ಆನ್ ಸ್ಪಾಟ್. ಆ ಹಿಂಗ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅಂಡ್ ಟಾಪ್ ಆಫ್ ಇಟ್ ವೆರಿ ಫ್ಲೇವರ್ಫುಲ್. ಸೊ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅದು ಗೋಬರ್ ಸೆಕೆಂಡ್ ರೌಂಡ್. ಕರಿ ಬಂದು ವೆರಿ ಮಚ್ ಬೇಸ್ಡ್ ಆನ್ ಟೊಮ್ಯಾಟೊ ಫ್ಲೇವರ್. ದಟ್ ಇಸ್ ದ ಹೋಲ್ ಏನ್ ಬೇಸ್ಮೆಂಟ್ ಅಂತಾನೆ ಹೇಳ್ಬೋದು ಕರಿಗೆ. ಸೊ ಟೊಮಾಟರ್, ಆಲೂ, ಮಟರ್ ವಾರಣಾಸಿ ಪೂರಿಗೆ ಹೆಸರಿಗೆ ಜಸ್ಟಿಸ್ ಮಾಡುತ್ತಾ. ವಂಡರ್ಫುಲ್. ದ ಹಿಂದೂಸ್ತಾನಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಪಹಾಡಿ ಮ್ಯಾಗಿ ಫ್ರಮ್ ದ ಪಹಾಡ್ಸ್ ಅಂದ್ರೆ ಹಿಮಾಚಲ್ ಪ್ರದೇಶ್, ಆಲ್ ನಮ್ದೇನು ಬೆಟ್ಟ ಗುಡ್ಡಗಳಿದೆ ಅಲ್ಲಿನಿಂದ ಪಹಾಡಿ ಮ್ಯಾಗಿ ತಂದಿದ್ದಾರೆ. ನೀವು ರೀಸೆಂಟ್ ಆಗಿ ಐ ಥಿಂಕ್ ಅಕ್ಕ ಜೊತೆ ಹೋಗಿದ್ರಿ, ನೀವು ದಯವಿಟ್ಟು ತಿಂದು ಹೌ ರಿಲೇಟಬಲ್ ಅನ್ನೋದನ್ನ ಹೇಳಿ. See, I'll tell you, when you go to Pahadi, that is mountains, anything which is hot is so good. Okay. So Pahadi ಅಂದಿದ ತಕ್ಷಣ ಫಸ್ಟ್ ಜನಕ್ಕೆ ನಾಪ್ಕ ಬರೋದು ಇಟ್ಸ್ ಅ ಮ್ಯಾಗಿ ಆಲ್ವೇಸ್. ಸೊ ದ ಮ್ಯಾಗಿ ಇಲ್ಲಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. I'll tell you, very nice. I'll tell you something. Making a Maggi is an art. So Tirtha is an artist. What a beautiful way to say it. It's insanely buttery, very thin, very flaky. I think tumba light ಇದೆ. I always have this fantasy, India ಎಲ್ಲೂ ಇಲ್ಲ, ಬಟ್ US ಅಲ್ಲಿ ಇದೆ. ಏನಪ್ಪಾ ಅಂದ್ರೆ ಈಗ ನೀವು ಕಾಟಿರೋ ಕೋಲ್ಕತ್ತಾ ರೋಲ್, ಆಮೇಲೆ ಅದ್ರ ಹಲವಾರು ರೋಲ್ಸ್ ನೋಡಿದ್ರ, ಎಲ್ಲಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ ಅಲ್ಲಿ ಮಾಡ್ತಾರೆ. ನಾನ್ ಬ್ರೆಡ್ ಅಲ್ಲಿ ನೋಬಡಿ ಹ್ಯಾಸ್ ಡನ್ ರೋಲ್ಸ್. ದೇರ್ ಇಸ್ ಅ ರೆಸ್ಟೋರೆಂಟ್ ಇನ್ US ವಿಚ್ ಆಕ್ಚುಲಿ ಬಟರ್ ನಾನ್, ಬಟರ್ ಕುಲ್ಚಾ ತಗೊಂಡು ಅದಕ್ಕೆ ಸ್ಟಫಿಂಗ್ ಹಾಕಿ ರೋಲ್ ಮಾಡಿ ಕೊಡ್ತಾರೆ. ಐ ಸೋ ಹೋಪ್ ಇಂಡಿಯಾಗ ಬರಲಿ, ಆದ್ರೆ ತೀರ್ಥ ಅವರೇ ತರಲಿ ಅಂತ. ಫ್ಲೇಕಿ ಅಂಡ್ ಥಿನ್ ಬಟರ್ ನಾನ್ ದಾಲ್ ಮಖನಿ ಜೊತೆ ತಿಂತೀನಿ. Very thin, ghee loaded butter naans, very light. Usually ದಪ್ಪ ಬರುತ್ತೆ, ಬಟ್ ಆಕ್ಚುಯಲ್ ಬಟರ್ ನಾನ್ಸ್, ಬಟರ್ ಕುಲ್ಚಾಸ್ ಇನ್ನ ತಿನ್ನಾಗುತ್ತೆ. ಲೇಯರ್ಡ್ ಅಂಡ್ ಫ್ಲೇಕಿ ಕೂಡ ಇದೆ. ವಾವ್, ಜಸ್ಟ್ ಸೋ ಗುಡ್. ರಾಜ್ಮಾ ಮಸಾಲ, ಓಹೋ ರಾಜಮ್ಮ, ವಾವ್, ಸೋ ಗುಡ್. ಇವತ್ತು ಸಂಜೆ ನಮ್ಮ ನಿಮ್ಮ ಎಲ್ಲರ ದೊಡ್ಡ ಮನೆ ಹುಡುಗ, ಹ್ಯಾಟ್ರಿಕ್ ಹೀರೋ ನಮ್ಮ ಶಿವಣ್ಣ ಅವರು ಈ ಜಾಗನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂಚೆ ಎಕ್ಸ್ಕ್ಲೂಸಿವ್ ಇದು. ಸೊ ಅವ್ರನ್ನ ಭೇಟಿ ಆಗ್ಬೇಕಾದ್ರೆ ಇವತ್ತು ಸಂಜೆ 6 ಗಂಟೆಗೆ ಕನಿಂಗ್ಹ್ಯಾಮ್ ರೋಡ್ ಅಲ್ಲಿರೋ ತೀರ್ಥಗೆ ಬರೋದನ್ನ ಮಿಸ್ ಮಾಡ್ಬೇಡಿ. ರಾಜಮ್ಮ, ಹಾ, ರಾಜ್ಮಾ ಅಲ್ಲ, ರಾಜಮ್ಮ ತಿಂದೇಳಿ. ನಂಗೆ ನೋಡಕ್ಕೆ ಬಾಸ್ಮತಿ ರೈಸ್. ಓ, ನೀವು ಬಾಸ್ಮತಿ ರೈಸ್ ತಗೊಂಡ್ರಿ, ನಾಟ್ ಬಗಾರ ರೈಸ್. ಎಸ್, ಎಂಜಾಯ್. ಮೊಟ್ಟ ಮೊದಲನೇ ಬಾರಿಗೆ ಹೇಗಿದೆ? ನಿಮಗೆ ಒಂದು ಟಿಪ್ಸ್ ಇದ್ರೆ ವೆರಿ ವೆಲ್ ಕುಕ್ಡ್ ರಾಜಮ್ಮ, ವೆರಿ ಸಾಫ್ಟ್, ಬಟರಿ ಸ್ಮೂತ್. ಅನ್ನೋದು ಬಟರ್ ಅಥವಾ ಕ್ರೀಮು ಮಕ್ಕನಿಲಿ ಆ್ಯಡ್ ಮಾಡಿ ಕೊಡೋದಲ್ಲ, ನಾವೇನು ಹಾಕ್ತಾ ಇದ್ದೀವಿ ಗ್ರೈನ್ಸ್ನ ಅಥವಾ ಸೀಡ್ಸ್ನ ಅಷ್ಟು ಚೆನ್ನಾಗಿ ಸೋಕ್ ಮಾಡಿ ಕುಕ್ ಮಾಡಬೇಕು. ಅದು ಬೆಣ್ಣೆ ಥರ ಕರಗಬೇಕು, ಆವಾಗ ಬಟರಿ ಸ್ಮೂತ್ ಅನ್ಬೇಕು. ಸುಮ್ಮನೆ ಬೆಣ್ಣೆ ಕ್ರೀಮ್ ಆ್ಯಡ್ ಮಾಡಿ ಅಲ್ಲ. ಒಪ್ಕೋತೀರಾ? ಗುಡ್ ಬೈ. ನೀವು ತಿನ್ನಕ್ಕೋಸ್ಕರ ಬದುಕಿದ್ದೀರಾ, ಬದುಕೋಕ್ಕೋಸ್ಕರ ತಿಂತಾ ಇದ್ದೀರಾ? ನಾನು ಚಿನ್ನಕ್ಕೋಸ್ಕರನೇ ಬರ್ತೀನಿ. ಅಗೇನ್ ಗುಡ್ ಬೈ, 2 ಸ್ಟಾರ್ಸ್ ನಿಮಗೆ. ರಜು ಬೈ, ನೀವು ಅಷ್ಟಿಗೆ ಇಂಟರ್ವ್ಯೂಸ್ ಮಾಡ್ತಾ ಇದ್ದೀರಲ್ಲ, ಎಲ್ಲದರಲ್ಲೂ ಸೀಟ್ ಪಲ್ಲಿ ಕೂತು ಮಾಡ್ತೀರಾ. ಈ ತರ ರೆಸ್ಟೋರೆಂಟ್ಸ್ ಅಲ್ಲಿ ಏನ್ ಮಾಡ್ತೀರಾ? ನಿಂತ್ಕೊಂಡು ಮಾಡೋದು. ಓಕೆ, ಗುಡ್.
ನಾನು ಜೀವನದಲ್ಲಿ ನಿಮ್ಮ ಇಂಟರ್ವ್ಯೂಲಿ ಫೀಚರ್ ಆಗೋಷ್ಟು ದೊಡ್ಡದಾಗಿ ಬೆಳೀಲಿ ಅಂತ 2 ಮಾತು ಒಳ್ಳೇದು ಹೇಳಿ. ಶ್ರೀನಿಧಿ ಹೆಬ್ಬೂರ್ ಬಹಳ ಒಳ್ಳೆ ವ್ಯಕ್ತಿ. ಸೊ ಇವರಿಗೆ ಆ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ಇದೆಲ್ಲ ಸಿಕ್ಕಾಪಟ್ಟೆ ಇದೆ. ಅಂಡ್ ಒಳ್ಳೆ ಮನ್ಸಿದೆ, ಒಳ್ಳೆ ಹಾರ್ಟ್ ಇದೆ. ಇವರು ನಗತರ ಯಾರು ನಗಲ್ಲ, ಅಷ್ಟು ಜೋರಾಗಿ ಅಷ್ಟು ಖುಷಿಯಿಂದ ನಗ್ತಾರೆ. ಸೊ ಯಾರಿಗೂ ಒಳ್ಳೆ ಹಾರ್ಟ್ ಇರುತ್ತೆ ಅವರು ಒಳ್ಳೆ ವ್ಯಕ್ತಿ ಆಗಿರ್ತಾರಂತೆ. ಸೊ ಹಾಗೆ ನಮ್ಮ ಶ್ರೀನಿಧಿ ಹೆಬ್ಬೂರ್ ಕೂಡ ಅಷ್ಟೇ ಒಳ್ಳೆ ವ್ಯಕ್ತಿ. ಎಲ್ಲಾರನ್ನೂ ಪ್ರೀತಿಸ್ತಾರೆ, ಎಲ್ಲಾರನ್ನೂ ಖುಷಿ ಪಡಿಸ್ತಾರೆ, ಎಲ್ಲಾರನ್ನೂ ನಗಿಸ್ತಾರೆ, ಎಲ್ಲರಿಗೂ ಚೆನ್ನಾಗಿ ತಿನ್ನಿಸ್ತಾರೆ. ಇವ್ರು ಹೇಳೋ ಅದು ಲೈನ್ ಇದೆಯಲ್ಲ, ತಿಂದು ತೇಗಿ ಮಜಾ ಮಾಡಿ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಥ್ಯಾಂಕ್ ಯು ರಾಜು ಭಾಯ್. ಇನ್ಮೇಲಿಂದ ನಮ್ಮ ನೈಟ್ ಔಟ್ಸ್ಗೆ ಹೊರಡಕ್ ಮುಂಚೆ ಇಲ್ಲಿಗೆ ಬಂದು ಬನ್ ಮಸ್ಕಾ ಕಾಫಿ ಆಮೇಲೆ ಏನಾದ್ರು ಒಂದು ಐಟಮ್ ತಿನ್ಕೊಂಡು ಆಮೇಲೆ ಏರ್ಪೋರ್ಟ್ಗೆ ಹೋಗಿ ಅಡ್ಡ ಹೊಡೆಯೋದು. ನೈಟ್ ಔಟ್ ಪ್ಲಾನ್ ಫಿಕ್ಸ್ ಮೇಲೆ. ಡನ್. ಓಕೆ, 1 o'clock ವರೆಗೂ. ಸಿ ಯು ನೆಕ್ಸ್ಟ್ ವೀಕೆಂಡ್. ಏರ್ಪೋರ್ಟ್ಗೆ ಹೋಗ್ತೀವಿ, ಆದ್ರೆ ಫ್ಲೈಟ್ ಹತ್ತಲ್ಲ. ಹೆಂಗೆ ನಿಮ್ ಮೈಕ್ ಚೆನ್ನಾಗಿದೆ, ಚೆನ್ನಾಗಿದಲ್ಲ ಸಿಕ್ಕಿಸ್ಕೊಂಡು ನೋಡಿ. ನಮ್ಮ ಅಡುಗೆ ಅರಮನೆ ರಾಣಿ ರೂಪಾ ಅವರಿದ್ದಾರೆ ನಮ್ಮ ಜೊತೆ ಇವತ್ತು. ಸೊ ಮೇಡಮ್, ವಾಟ್ ಡಿಡ್ ಯು ಲೈಕ್ ದ ಮೋಸ್ಟ್? What have you tried? I like vada pav the most. Vada pav. Very spicy. Okay. ಬಾಯಲ್ಲೆಲ್ಲ ನೀರ್ ಬರುತ್ತೆ. Then ಬರ್ಲೈನರ್. Oh, Berlin also is. Yeah, I tried. ಆಮೇಲೆ bagara rice. Bagara rice. How is it? It's nice. Super. Rice is cooked well, and that aloo side ಕೊಟ್ಟಿದ್ದಾರೆ. That aloo is very soft. Okay. Actually, almost all items are good. Okay. Taste, ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟ್ Correct ಆಗಿದೆ. ಕರೆಕ್ಟ್ ಆಗಿದೆ. Rupa madam does not come from the blogger industry. She is a home chef. A very good one in fact. ಬಹಳ ರೆಸಿಪೀಸ್ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ನಮ್ಮ ಮನೇಲಿ ಬಹಳ ರೀಕ್ರಿಯೇಟ್ ಮಾಡಿ ಸಗದಾಗಿ ಬಂದು ನಮ್ಮ ಮನೆ ರೆಗ್ಯುಲರ್ ಮೆನುಗೆ ಹೋಗಿದ್ದಾರೆ. ಸೊ ಕಮಿಂಗ್ ಫ್ರಮ್ ಯು, ಫ್ಲೇವರ್ ಪ್ರೊಫೈಲ್ಸ್ ಚೆನ್ನಾಗಿದೆ ಅನ್ನೋದು ಐ ಥಿಂಕ್ ಇಸ್ ಅ ಗ್ರೇಟ್ ಅಶ್ಯೂರೆನ್ಸ್. Thank you so ಸೊ ಇವ್ರ ಕ್ರೆಡಿಬಿಲಿಟಿ ಇದೆ. ನೀವು ಯಾವಾಗ ಬಂದು ತಿಂತಾ ಇದ್ರೆ ಹೇಳಿ. ನಮಸ್ಕಾರ. ಫುಡ್ ಬ್ಲಾಗರ್ ಮತ್ತೆ ಪಾರ್ಟ್ ಟೈಮ್ ಟೀಚರ್ ಅಂಡ್ ಪಾರ್ಟ್ ಟೈಮ್ ಫುಡ್ ಬ್ಲಾಗರ್ ನಮ್ಮ ಸಹನಾ ಮೂರ್ತಿ ಅವರು ಫಾರ್ಮರ್ ಟೀಚರ್ ಆಗಿದ್ರು ಸುರಾನ ಕಾಲೇಜಲ್ಲಿ. ಹೌದು. ನಿಮ್ಮ ರಿಂಗ್ಸ್ ಇದು ಏನಂತಾರೆ, ಓಲೆ ಕಲರ್ ವಿಚ್ ಕಲರ್ ಡು ಯು ಚೂಸ್ ಅಂತ ಹೇಳ್ತಾರೆ. ಬಟ್ ಸಹನಾ ವಿಚ್ ಡಿಶ್ ಡು ಯು ಚೂಸ್? ನನಗೆ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಡಿಶ್ ಅಂತ ಕಾಣ್ತಾ ಇರೋದು ರೈಸ್ ಬೌಲ್ ಅಲ್ಲಿ ಮಿಲೆಟ್. ಸೊ ಅದನ್ನ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ. ಇನ್ನೂ ಸ್ವಲ್ಪ ಹೆಲ್ದಿ ಹೆಲ್ದಿ ಯೋಗ ಫಿಟ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಲ್ದಿ ಆಗಿರ್ಬೇಕು. ನಾನು ಇವಾಗ ತಾನೇ ಪಾವ್ ಭಾಜಿ ತಿಂದ್ರಾ? ಹಾ. ಮತ್ತೆ ಅದನ್ನ ಹೇಳಿ. ಅದು ತಿನ್ಬೇಕು, ಬಟ್ Okay. ಇಂಟ್ರೆಸ್ಟಿಂಗ್ ಆಗಿರೋದು ಮಿಲೆಟ್. ಸೊ ಮಿಲೆಟ್ ಟ್ರೈ ಮಾಡೋಣ. ಹೌದಾ? ಸಭ್ಯ ಸಮಾಜಕ್ಕೆ ಹೇಳ್ತಾ ಇದೀನಿ, ಟೀಚರ್ ಹೇಳಿದಕ್ಕೋಸ್ಕರ ನಾನು ಮಿಲೆಟ್ ನ ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಡೂ ಇಟ್. ಥ್ಯಾಂಕ್ ಯು. ಡೆಸರ್ಟ್ಸ್ ಅಲ್ಲಿ ಏನು ಇಷ್ಟ ಆಯ್ತು? ಡೆಸರ್ಟ್ಸ್ ಅಲ್ಲಿ ಐ ಟ್ರೈಡ್ ಬರ್ಲೈನರ್, ಚಾಕ್ಲೇಟ್ ಬರ್ಲೈನರ್. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಚಾಕ್ಲೇಟ್ ವಾಸ್ oozing out and the chocolate is not like regular one. It is Okay. actually very good chocolate. Curvature? Yeah, probably it is curvature. I'm Okay. not sure, but the At quality least on the better side. Yes, definitely on the better side. ಒಂಥರ ಕಾಫ್ ಸಿರಪ್ ಟೇಸ್ಟ್ ಇಲ್ಲ. ತರ ಇಲ್ಲ, ತುಂಬಾ ಚೆನ್ನಾಗಿದೆ. So I would definitely recommend, please try. ನೀವು ಯಾವಾಗ ಜೀವನದಲ್ಲಿ ಶುಗರ್ ಫ್ಲೇವರ್ಗೂ ಚಾಕ್ಲೇಟ್ ಫ್ಲೇವರ್ಗೂ ಸಪರೇಟ್ ಮಾಡಕ್ ಕಲಿತೀರೋ ಆವತ್ತು ನಿಮಗೆ ಚಾಕ್ಲೇಟ್ ಸ್ಟೂ ಟೇಸ್ಟ್ ಗೊತ್ತಾಗುತ್ತೆ. ಕೆಲವು ಸಿರಪ್ಗಳಂತೂ ಸೇಮ್ ಕಾಫ್ ಸಿರಪ್ ತರ ಇರುತ್ತೆ, ಚಾಕ್ಲೇಟ್ ಸಿರಪ್. I know. ಸೊ ಒಂದ್ಸತಿ ಟ್ರೈ ಮಾಡಿ. ಏನೋ ಒಂದು ನಮ್ಮ ರೆಗ್ಯುಲರ್ ಮಾಸ್ ಮಾರ್ಕೆಟ್ ಮೈಂಡ್ ಸೆಟ್ ಅಲ್ಲಿ ಹೊರಗಡೆ ಬರೋದು ಬಹಳ ಕಷ್ಟ ಅಂತ. ಬಟ್ ಒನ್ಸ್ ಯು ಸಿ ದ ಆಕ್ಚುಯಲ್ ಟೇಸ್ಟ್ ಆಫ್ ಚಾಕ್ಲೇಟ್, ಆಮೇಲೆ ಶುಗರ್ ಹಾಕೊಳ್ಳಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಟೇಸ್ಟ್ ಅಂತ, ಆಮೇಲೆ ನಿಮಗೆ ಆಕ್ಚುಯಲ್ ಚಾಕ್ಲೇಟ್ ವಿತ್ ಶುಗರ್ ಎಲ್ಲ ಬರುತ್ತೆ. ಬೇಕಾಗಿರೋರು ಶುಗರ್ ಕಡಿಮೆ ಕಂಟಿನ್ಯೂ ಮಾಡಿ, ಬೇಕಾಗಿರೋರು ಫುಲ್ ಶುಗರ್ ಹಾಕೊಳ್ಳಿ. ಬಟ್ ಆಕ್ಚುಯಲ್ ಚಾಕ್ಲೇಟ್ ತಿನ್ನಿ. Yes. ಪೂರ್ತಿ ಚಾಕ್ಲೇಟ್ಸ್ ಆರ್ ನಾಟ್ ಚಾಕ್ಲೇಟ್. They are not chocolate. ಬುಲ್ಶಿಟ್. They are compound. They are oil. ಸಭ್ಯ ಸಮಾಜಕ್ಕೆ ನಾನು ಟೀಚರ್ ಇವತ್ತು ಕೊಡ್ತಾ ಇರೋ ಮೆಸೇಜ್ ಏನಪ್ಪಾ ಅಂದ್ರೆ, ಊಟಿ ಚಾಕ್ಲೇಟ್ಸ್ ಆರ್ It's ನಾಟ್ not ಚಾಕ್ಲೇಟ್ಸ್. ದೇ ಆರ್ ಕಾಂಪೌಂಡ್ಸ್ ವಿತ್ ಅನ್ನೆಸೆಸರಿ ಅಮೌಂಟ್ ಆಫ್ ಆಯಿಲ್. ಚಾಕ್ಲೇಟ್ ಅಲ್ಲಿ ಉಳಿದಿರೋ ವೇಸ್ಟ್ ಏನಾದ್ರು ಇದ್ರೆ ಅದನ್ನ ಹಾಕ್ಬಿಟ್ಟು ಇದನ್ನ ಮಾಡ್ತಾರೆ. ದಯವಿಟ್ಟು ಊಟಿ ಚಾಕ್ಲೇಟ್ಸ್ ಆರ್ ನಾಟ್ ಚಾಕ್ಲೇಟ್ಸ್. Very good message. ಸಭ್ಯ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿರೋ ನಮ್ಮ ಟೀಚರ್ಗೆ ತಂಪಾಗಿರಲಿ, ಅವ್ರು ಯಾವಾಗಲೂ ಚೆನ್ನಾಗಿರಲಿ ಅಂತ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್, ಟ್ಯಾಂಗಿ ಆಗಿರೋ ಆರೆಂಜ್ ಅಂತ ಮನುಷ್ಯ ನನಗೆ ಆರೆಂಜ್ ಕೋಲ್ಡ್ ಪ್ರೆಸ್ ಜ್ಯೂಸ್. ಚಿಯರ್ಸ್. Beautiful. ತುಂಬಾ ಚೆನ್ನಾಗಿದೆ. No added sugars, absolute pure cold pressed orange juice. Very refreshing, no sugars. Cheers once more.
ನಮ್ಮ ಪಕ್ಷದ ಮಹಿಳಾ ಸಂಘದ ಅಧ್ಯಕ್ಷರು, ನಮ್ಮ ಪಕ್ಷದ ಅಂತಾರಾಷ್ಟ್ರೀಯ ಬ್ರಾಂಚ್ನ ಅಧ್ಯಕ್ಷರು, ಸನ್ಮಾನ್ಯ ಚಿರಂಜೀವಿ ಸೌಭಾಗ್ಯವತಿ ಗೌತಮಿ ಜೈನ್ ಅವರು ಡೈರೆಕ್ಟ್ ಸಿಂಗಾಪುರಿಂದ ಇಲ್ಲಿ ಏನದು ಗೊಮ್ಮಟೇಶ್ವರ ಊರು ಯಾವುದು ಶ್ರವಣ ಬೆಳಗೊಳಕ್ಕೆ ಹೋಗಿ ಹೆಲಿಕಾಪ್ಟ್ರಲ್ಲಿ ಲ್ಯಾಂಡ್ ಆಗಿ ಅಲ್ಲಿ ಪ್ರೋಟೋಕಾಲ್ ವಿಸಿಟ್ ಮುಗಿಸ್ಕೊಂಡು ಕಾನ್ವಾಯಲ್ಲಿ ಈಗ ಅವರ ಉಪಾಧ್ಯಕ್ಷರು ವಿಶಾಲ್ ಅವ್ರ ಜೊತೆ ಬಂದರು. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೆಂಗಿದೆ ನೋಡಿ? ಫ್ಯಾನ್ ಸರ್ ನಾವು. ನೋಡಿ ಎಷ್ಟು ಮಾಡೆಸ್ಟಿ ಅವರು, ಎಷ್ಟು ಎತ್ತರಕ್ಕೆ ಬೆಳೆದ್ರು. ನಾನು ಇನ್ನೂ ಒಂದು ಸ್ಟೂಡೆಂಟ್, ನಾನು ಇನ್ನೂ ಕಲಿತಾ ಇದ್ದೀನಿ ಅನ್ನೋ ಒಂದು ಸಿಂಪ್ಲಿಸಿಟಿ ಅವರಲ್ಲಿದೆ. ಇದು ಇನ್ನೊಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ತೀರ್ಥ ಥಂಡರ್. ಓಕೆ ರೆಡಿನಾ? ರೆಡಿ. ಹೀರೋ ಹೋಂಡಾ ಸ್ಪ್ಲೆಂಡರ್, ಹೀರೋ ಹೋಂಡಾ ಸ್ಪ್ಲೆಂಡರ್, ಹೀರೋ ಹೋಂಡಾ ಸ್ಪ್ಲೆಂಡರ್. ಸೂಪರ್ ಇದು. ಎಲ್ಲ ಏನೋ ಅನ್ಕೊಂಡೆ, ನಾನು ಸ್ಟಿಂಗ್ ಆಪರೇಷನ್ ಮಾಡ್ಬಿಡ್ತೀನಿ, ಯಾರಿಗೂ ಗೊತ್ತಾಗದೆ ಬಂದ್ಬಿಡ್ತೀನಿ, ಹೋಗ್ಬಿಡ್ತೀನಿ, ಎಲ್ಲ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ಅಂತ ತಕ್ಕಮಟ್ಟಂಗೆ ಒಂದ್ವರೆಗೂ ಎಕ್ಸ್ಪೋಸ್ ಮಾಡಿದೆ. ಸ್ಟಿಂಗ್ ಆಪರೇಷನ್ ಆಗಲಿಲ್ಲ, ಡೆಡ್ ಆ್ಯಂಡ್ ಆಗಿ ಸಿಗಾಕೊಂಬಿಟ್ಟೆ. ಬಟ್ ಎನಿವೇ, ಆನ್ ದ ಬ್ರೈಟರ್ ಸೈಡ್, ದಿಸ್ ಹಿಂದೂಸ್ತಾನಿ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಬೀನ್ ರಿಯಲಿ ಗ್ರೇಟ್. ಕರೀಸೇ ತಗೊಂಡ್ರು, ಪ್ರತಿ ಕರೀಲು ದ ಫ್ಲೇವರ್ ಪ್ರೊಫೈಲ್ ಇಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್. ಈವನ್ ವಿತ್ ದ ಸೇಮ್ ಕಲರ್ಡ್ ಮಸಾಲಾಸ್, ಆ ಥರ ಫ್ಲೇವರ್ಸಲ್ಲಿ ಆಟ ಆಡಿದ್ದಾರೆ. ಬಿಕಾಸ್ ಮಖನಿ ಮಸಾಲಾನೇ ಬೇರೆ ಇದೆ, ಟೊಮ್ಯಾಟೊ ಗ್ರೇವಿ, ನಾರ್ತ್ ಇಂಡಿಯನ್ ಡಿಶಸ್ಗೆ ರಾಜ್ಮಾಗ್ ಮಾಡಿರೋದೇ ಬೇರೆ ಇದೆ. ಇಟ್ಸ್ ಡೈವರ್ಸ್ ಫ್ಲೇವರ್ ಪ್ರೊಫೈಲ್ಸ್. ಸೊ ಐ ಥಿಂಕ್ ಇಫ್ ಯು ಆರ್ ಅರೌಂಡ್ ಕನಿಂಗ್ಹ್ಯಾಮ್ ರೋಡ್, even if you're not around Cunningham Road, because they have valet parking, you need to come here and awaken the Hindustani inside you. Also, I would like to say, ಏನಪ್ಪಾ ಅಂದರೆ ಯೂಟ್ಯೂಬಲ್ಲಿ ನಾನು the first YouTube channel ever to cover ತೀರ್ಥ a ಹಿಂದೂಸ್ತಾನಿ ಎಕ್ಸ್ಪೀರಿಯನ್ಸ್. ಇದೊಂದು ಎಕ್ಸ್ಕ್ಲೂಸಿವ್ನ ನಾನು ನಿಮಗೆ ತರ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಪ್ರಥಮ ಬಾರಿಗೆ. ಎಷ್ಟೋ ದೇಶಗಳ ವಿರುದ್ಧ ಹೋರಾಡಿ ಈ ಎಕ್ಸ್ಕ್ಲೂಸಿವ್ನ ನಾನು ನಿಮಗೋಸ್ಕರ ತರ್ತಾ ಇದ್ದೀನಿ. ಈ ಥರ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗೋಸ್ಕರ, ಬ್ರೇಕಿಂಗ್ ನ್ಯೂಸ್ಗೋಸ್ಕರ ಫಾಲೋ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಯಾವುದೂ ಮರಿಬೇಡಿ. ಬಟ್ ಅಟ್ಲೀಸ್ಟ್ ಒಂದಾದರೂ ಮಾಡಿ. ಕ್ಯಾಮ್ರಾಮನ್ ಬ್ಲೇಡ್ ಜೊತೆಗೆ ಶ್ರೀನಿಧಿ ಸೈನಿಂಗ್ ಆಫ್. ತಿಂದು ತೆಗಿ, ಮಜಾ ಮಾಡಿ. ಹೀರೋನಾ ಯಾರಿವಾ ಚೋರನಾ ಹೊಸ ಜಮಾ